ಈ ಜೈಲಿನ ಸಹವಾಸ ಬೇಡಪ್ಪ ಬೇಡ, ಅಲ್ಲಿನ ಊಟ ಯಾರಿಗೆ ಸೇರುತ್ತೆ, ಅಲ್ಲ ಅದು ಸಿಗಲ್ಲ ಇದು ಸಿಗಲ್ಲ, ದಿಲ್ದಾರ ಆಗಿರೋದಕ್ಕಾಗಲ್ಲ ಅಂತಿದ್ದವರಿಗೆ ಈಗ ಜೈಲಿನ ಮತ್ತೊಂದು ಮುಖ ಕಾಣಿಸ್ತಾ ಇದೆ. ಜೈಲಂದರೆ ಸ್ಟ್ರಿಕ್ಟು, ಅಲ್ಲಿ ಏನೂ ಸಿಗಲ್ಲ, ಕೊಟ್ಟಿದ್ದನ್ನು ತಿನ್ನಬೇಕು ಅನ್ನೋದು ಸುಳ್ಳಾಗಿದ್ದು ಜೈಲಿನ ಮುಖವಾಡ ಅನಾವರಣಗೊಂಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ಗೆ ಅಲ್ಲಿ ರಾಜ ಮರ್ಯಾದೆಯೇ ಸಿಗ್ತಾ ಇದೆ. ವಿಡಿಯೋ ಕಾಲ್ನಲ್ಲಿ ಬಿಂದಾಸಾಗಿ ಮಾತಾಡ್ತಾ ಇರೋ ದರ್ಶನ್ ಜೈಲಿನಲ್ಲಿ ಆರಾಮಾಗೇ ಇದ್ದಾರೆ. ಮತ್ತೊಂದು ಕಡೆ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸಿಗರೇಟ್ ಸೇತ್ತಾ, ಟೀ ಕುಡಿತಾ, ರೆಸಾರ್ಟ್ನಲ್ಲಿ ಕಾಲ ಕಳೀತಾ ಇದ್ದ ಹಾಗೆ ಬಿಂದಾಸಾಗಿದ್ದಾರೆ. ಈ ದೃಶ್ಯ ಸರ್ಕಾರಕ್ಕೂ ಮುಜುಗರ ತಂದಿದ್ದು ದರ್ಶನ್ನನ್ನು ಸ್ಥಳಾಂತರ ಮಾಡೋದಕ್ಕೆ ಚಿಂತನೆ ಆಗ್ತಾ ಇದೆ. ನಟ ದರ್ಶನ್ನನ್ನು ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ. ದರ್ಶನ್ನನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ಬಗ್ಗೆ ಜೈಲು ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಅವರು ಬೆಳಗಾವಿ ಹಿಂಡಲಗ ಜೈಲಿನ ಭದ್ರತೆಯ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಇನ್ನು ಈಗಾಗಲೇ ಕೋಕಾ ಕಾಯ್ದೆಯ ಅಡಿಯಲ್ಲಿ ಬೆಂಗಳೂರು ಪೊಲೀಸರು ಪತ್ರ ಬರೆದಿದ್ದು ಕಾನೂನು ವಿಚಾರವಾಗಿ ಜೈಲು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ನಟ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆಯಲ್ಲ, ಆ ಕುರಿತ ಫೋಟೋ ವೈರಲ್ ಆಯ್ತಲ್ಲ, ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಈ ಪ್ರಕರಣವನ್ನು ಸಿಎಂ ಸಿದ್ದರಾಮಯ್ಯನವರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈ ಬಗ್ಗೆ ಪೋಸ್ಟ್ ಮಾಡಿರೋ ಸಿದ್ದರಾಮಯ್ಯನವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಮತ್ತಿತರರಿಗೆ ರಾಜಾತಿಥ್ಯ ಒದಗಿಸ್ತಾ ಇರೋ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ತಪ್ಪಿತಸ್ಥ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡುವಂತೆ ಸೂಚಿಸಿದ್ದೇನೆ. ಅಲ್ಲದೆ ದರ್ಶನ್ ಮತ್ತು ಇತರರನ್ನ ಕೂಡಲೇ ಬೇರೆ ಬೇರೆ ಕಾರಾಗೃಹಗಳಿಗೆ ಸ್ಥಳಾಂತರ ಮಾಡುವಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚನೆ ನೀಡಿದ್ದೀನಿ ಅಂತಂದಿದ್ದಾರೆ. ಇನ್ನು ಕಾರಾಗೃಹಕ್ಕೆ ಭೇಟಿ ಕೊಟ್ಟು ಪ್ರಕರಣದ ಬಗ್ಗೆ ಸಂಪೂರ್ಣ ವರದಿಯನ್ನು ಕೊಡುವಂತೆ ಪೊಲೀಸ್ ಮಹಾನಿರ್ದೇಶಕರಿಗೆ ಸಿಎಂ ಸಿದ್ದರಾಮಯ್ಯನವರು ಆದೇಶವನ್ನು ಕೊಟ್ಟರು. ಇನ್ನು ದರ್ಶನನ್ನ ಶಿಫ್ಟ್ ಮಾಡುವ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸುಳಿವನ್ನು ಕೊಟ್ಟಿದ್ದಾರೆ. ಶಿಫ್ಟಿಂಗ್ ಅದು ಈಗ ಸದ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ನೋಡೋಣ ಅದು ಏನು ಯಾವ ರೀತಿ ಮುಂದಿನ ಕ್ರಮ ತಗೋಬೇಕು ಅದನ್ನು ಮಾಡ್ತೀವಿ. ಶಿಫ್ಟ್ ಮಾಡುವಂತ ವಿಚಾರ ಶಿಫ್ಟಿಂಗ್ ಅದು ಈಗ ಸದ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ನೋಡೋಣ ಅದು ಏನು ಯಾವ ರೀತಿ ಮುಂದಿನ ಕ್ರಮ ತಗೋಬೇಕು ಅದನ್ನು ಮಾಡ್ತೀವಿ. ಶಿಫ್ಟ್ ಮಾಡುವಂತ ವಿಚಾರ ಶಿಫ್ಟಿಂಗ್ ಅದು ಈಗ ಸದ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ನೋಡೋಣ ಅದು ಏನು ಯಾವ ರೀತಿ ಮುಂದಿನ ಕ್ರಮ ತಗೋಬೇಕು ಅದನ್ನು ಮಾಡ್ತೀವಿ. ವಸುದೇವ್, ಈ ಪ್ರಕರಣವನ್ನು ಗಮನಿಸ್ತಾ ಹೋಗ್ತಾ ಇದ್ರೆ ಈ ಹಿಂದೆ ಆಗಿದ್ದೇನು ಈಗ ಆಗ್ತಾ ಇರೋದೇನು ಅಂತ ಒಂದ್ಸಲ ಗಮನಿಸ್ಬಿಡೋಣ. ಇದೇ ಹೋಮ್ ಮಿನಿಸ್ಟ್ರು ಎಲ್ಲ ಆರೋಪಿಗಳಂತೆ, ಎಲ್ಲ ವಿಚಾರಣಾಧೀನ ಖೈದಿಗಳಂತೆ ಇವರನ್ನೂ ಕೂಡ ಪರಿಗಣಿಸಲಾಗುತ್ತೆ, ಅದೇ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ, ಯಾವುದೇ VIP ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತ ಹೇಳಿದರು. ಜೊತೆಗೆ IO ಅವರು ಕೂಡ ಅಷ್ಟೇ, ACP ಚಂದನ್ ಅವರು ಕಲೆ ಹಾಕಿದಂತಹ ಸಾಕ್ಷಿಗಳಾಗಿರ್ಬೋದು, ಅವರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಜೈಲಲ್ಲಿ ಯಾವುದೇ ರೀತಿಯಾಗಿ ವ್ಯವಸ್ಥೆ ಇಲ್ಲ, ಎಲ್ಲರೂ ಒಂದೇ ರೀತಿ ಟ್ರೀಟ್ ಮಾಡಲಾಗ್ತಾ ಇದೆ ಅಂತ ಭಾವಿಸಿದ್ವಿ. ಸೊ ಈ ಫೋಟೋಸು ಮತ್ತೆ ಈ ವಿಡಿಯೋ ಕಾಲ್ ಮಾಡಿರೋದು ನೋಡಿ, ಕೂತಿರೋದು, ಇದೆಲ್ಲ ನೋಡ್ತಾ ಇದ್ರೆ ಅದೆಲ್ಲ ಸುಳ್ಳು. ಹಾಗಾದ್ರೆ ಅವ್ರು ಹೇಳಿದ್ದೇ ಒಂದು, ಆಗ್ತಾ ಇರೋದೇ ಒಂದು ಅಂತ. ಹೌದು ನೋಡಿ, ಇಲ್ಲಿ ಎರಡು ಭಾಗ ಇದೆ. ಒಂದು ಲಾ ಆ್ಯಂಡ್ ಆರ್ಡರ್ ಪೊಲೀಸರು, ಆ ಪೊಲೀಸ್ಗಿರಿ ಅವ್ರದ್ದೇ ಬೇರೆ, ಈ ಪ್ರಿಸನ್ ಪೊಲೀಸರೇ ಬೇರೆ. ಜೈಲು ಅಂತ ಬಂದಾಗ ಜೈಲು ಒಳಗಡೆ ಹೋದಾಗ ಅಲ್ಲಿನ ಪೊಲೀಸರೇ ಬೇರೆ, ಅಲ್ಲಿನ ವ್ಯವಸ್ಥೆಯೇ ಬೇರೆ. ಇದು ಇವತ್ತು ನಿನ್ನೆಯಿಂದ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಇವತ್ತು ನಿನ್ನೆಯಿಂದ ಅಂತೂ ಆಗ್ತಾ ಇಲ್ಲ. ನಮ್ಮಲ್ಲಿ ಇಲ್ಲಿ ಫ್ರೀಡಮ್ ಪಾರ್ಕ್ ಇದೆಯಲ್ಲ, ಫ್ರೀಡಮ್ ಪಾರ್ಕ್ನಲ್ಲಿ ಮೊದಲು ಜೈಲಿತ್ತು, ಸೆಂಟ್ರಲ್ ಜೈಲಿತ್ತು. ಆ ಸೆಂಟ್ರಲ್ ಜೈಲಿದ್ದಾಗ ನಮ್ಮಲ್ಲಿ 1970-80ರಲ್ಲಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಾಫಿಯಾ ಆಗ್ತಾ ಇತ್ತು, ರೌಡಿಸಮ್ ಮಾಫಿಯಾ ನಡೀತಾ ಇತ್ತು. ಅಲ್ಲಿ ಯಾರಾದರೂ ನಾನು ಗುರುತಿಸ್ಕೊಳ್ಬೇಕು, ನಾನು ರೌಡಿ ಅಂತ ಗುರುತಿಸ್ಕೊಳ್ಬೇಕು ಅಂತಾದರೆ ನಾನು ಸಣ್ಣ ಪಿಟಿ ಕೇಸ್ನಲ್ಲಿ ಅರೆಸ್ಟ್ ಆಗೋದು, ಹೋಗಿ ಆ ಜೈಲಿಗೆ ಸೇರ್ಕೊಂಡ್ಬಿಡೋದು. ಸೇರ್ಕೊಂಡು ಅಲ್ಲಿ ದೊಡ್ಡ ದೊಡ್ಡವರೆಲ್ಲ ಇರೋರು, ರೌಡಿ ಶೀಟರ್ಸು, ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋದು, ಪರಿಚಯ ಮಾಡ್ಕೊಂಡು ಅವ್ರ ಜೊತೆ ಓಡಾಡೋದು. ಅವರಿಂದ ಹೊರಗೆ ಬಂದ ಮೇಲೆ ಇವನು ಬೇರೆ, ಇವನು ಲೆವೆಲ್ಲೇ ಬೇರೆ. ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು, ಜೈಲಲ್ಲಿದ್ದೆ, ಆ ಅಣ್ಣ ಈ ಅಣ್ಣ ಅಂತ ಹೇಳ್ಕೊಂಡು ಇವನ್ನೇ ಒಂದು ಮಾಫಿಯಾ ಶುರು ಮಾಡೋಣ, ಇವನ್ನೇ ಒಂದು ರೌಡಿಸಮ್. ಇದು 1980s ಅಲ್ಲಿ ಆಗ್ತಾ ಇತ್ತು. ಈಗ ಮತ್ತೆ ಅದು ಮರುಕಳಿಸ್ತಾ ಇದೆಯಾ ಅಂತ. ಮರುಕಳಿಸೋದೇನಿಲ್ಲ, ಅವತ್ತಿಂದ ಮತ್ತೆ ಹಾಗೆ ನಡ್ಕೊಂಡು ಬಂದಿದೆ. ಹೌದು, ನಮಗೆ ಇವತ್ತು ಗೊತ್ತಾಗಿದೆ, ಅದು ದರ್ಶನ್ ಅವರ ಮೂಲಕ ಗೊತ್ತಾಗಿದೆ ಅಷ್ಟೇ. ಹೌದು, ಇವತ್ತಿನಿಂದ ಹಾಗೆ ಆಗ್ತಾ ಇತ್ತು, ಅದ್ರಲ್ಲೇನು ಹೊಸಾತಿಲ್ಲ. ನೋಡಿ, ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಅದೊಂದು 5 ಸ್ಟಾರ್ ಹೋಟೆಲ್ ರೀ ಅದು ಜೈಲು, ಅವರು ಮುಖ್ಯಮಂತ್ರಿಗಳಾಗಿದ್ರು, ಅದು ಬೇರೆ ವಿಷಯ, ಅವರು ಮುಖ್ಯಮಂತ್ರಿಗಳಾಗಿದ್ರು. ಇವಾಗ ಹೇಳ್ತಾ ಇದ್ದಾರೆ ಅದು 5 ಸ್ಟಾರ್ ಹೋಟೆಲ್ ರೀ, ಎಲ್ಲಾನು ಸಿಗುತ್ತೆ, ಹೇಗೆ ಸಿಗುತ್ತೆ ಅನ್ನೋದು ಮುಖ್ಯ. ಈಗ ನಾವು ಜೈಲು ಅಂತ ಕರೆಯೋದೇನಕ್ಕೆ, ಅಲ್ಲಿ ಪಶ್ಚಾತ್ತಾಪ ಪಡಬೇಕು, ಮಾಡಿರೋ ತಪ್ಪನ್ನ ಅವ್ರಿಗೆ ಒಂದು ಮನವರಿಕೆ ಹಾಕೋಬೇಕು. ಇಲ್ಲ ನಾವು ಮಾಡಬಾರ್ದಾಗಿತ್ತು, ತಪ್ಪು ಮಾಡಿದ್ವಿ, ಇನ್ನು ತಿದ್ಕೊಳ್ಳೋಣ, ಅದು ಹೊಸ ಪ್ರಪಂಚ, ಹೊಸ ಜಗತ್ತು ಸೃಷ್ಟಿ ಮಾಡಬೇಕು, ಅದೇ ಜೈಲು. ಹೌದು. ಆದರೆ ಆ ಜೈಲು ಹೇಗೆ ಮಾರ್ಪಾಡಾಗಿದೆ ಅಂತ ಹೇಳಿದ್ರೆ, ಅವರು ನೋಡಿ ಪಶ್ಚಾತ್ತಾಪ ಅನ್ನೋದು ಯಾರ ಹತ್ರನೂ ಇಲ್ಲ. ನೋಡಿ, ಅವರು ನಗ್ತಾ ಇದ್ದಾರೆ. ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ ಅಂತೆ, ಇವರೆಲ್ಲ ರೌಡಿ ಶೀಟರ್ಸ್ ಇವರು ಅಲ್ಲ. ಅಲ್ಲಿ ಹೋದ್ರೆ ಜೈಲಿನಲ್ಲಿ ಈಗ ದರ್ಶನ್ ಹೋಗಿ ಕೂತ್ಕೊಂಡ್ರೆ ಇನ್ಯಾರು
ಸ್ವಾಮೀಜಿಗಳು ಸಿಗಲ್ಲ ಅಲ್ಲಿ, ಮಹಾನ್ ಜ್ಞಾನಿಗಳು ಸಿಗಲ್ಲ, ಎಲ್ಲ ರೌಡಿ ನಿಜ. ದರೋಡೆಕೋರು, ಕಳ್ಳರು, ಕಾಕರು ಇಂಥವ್ರೇ ಸಿಗೋದು. ಇಂಥವ್ರ ಸಂಘನೇ ಮಾಡಕ್ ಸಾಧ್ಯ. ಹೌದು. ಯಾಕೆ ಹೋಗಿ ನೀವು ರೌಡಿ ಶೀಟರ್ ಜೊತೆ ಕೂತ್ಕೊಂಡ್ರಿ ಅಂದ್ರೆ ಸಿಗರೇ ರೌಡಿ ಶೀಟರ್ಸ್. ಅದು ಒಂದಿದೆ, ಸಿಗೋದೇ ರೌಡಿ ಶೀಟರ್ಸ್. ಆದರೆ ಸರ್ಕಾರ ಹೇಳ್ತಾ ಇತ್ತು ನಾವು ಇವ್ರನ್ನ ಎಲ್ಲ ಕೈದಿಗಳ ಥರಾನೇ ಭಾವಿಸ್ತೀವಿ, ವಿಚಾರಣಾಧೀನ ಕೈದಿನೇ, ಅಪರಾಧಿ ಅಂತ ಯಾರೂ ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇಲ್ಲ. ಅಪರಾಧಿ ಅಲ್ಲ, ಆರೋಪಿತ ಮಾತ್ರ, ವಿಚಾರಣಾಧೀನ ಕೈದಿ. ಆದರೆ ವಿಚಾರಣಾಧೀನ ಕೈದಿ ಯಾವುದರಲ್ಲಿ? ಕೊಲೆ ಕೇಸ್ನಲ್ಲಿ. ಕೊಲೆ ಕೇಸ್ನಲ್ಲಿ ಪ್ರೈಮಪಸಿ ಸಾಬೀತಾದ ನಂತರ ಮಾತ್ರ ಅವರಿಗೆ ನ್ಯಾಯಾಂಗ ಬಂಧನ ಅಂತ ಕೊಡ್ತಾರೆ. ಅದು ಇಷ್ಟು ದಿನಗಳವರೆಗೆ, 65 ದಿನ ಕಳೀತು ಅನ್ಸುತ್ತೆ, ಇವತ್ತಿಗೂ ಜೈಲಲ್ಲಿದ್ದಾರೆ. ಸೊ ಒಂದಷ್ಟು ಜನ ವಿತಂಡವಾದ ಮಾಡ್ತಾರೆ, ರೀ ಅವರು ಅಪರಾಧಿ ಅಲ್ಲ ರೀ, ಅವ್ರು ಆರೋಪಿ ರೀ, ಆರೋಪಿತರಿಗೆ ಹಾಗಾದ್ರೆ ಚೇರ್ ಕೊಡಬಾರ್ದಾ, ಆರೋಪಿತರಿಗೆ ಕಾಫಿ ಕೊಡಬಾರ್ದಾ, ಈ ಥರದೆಲ್ಲ ಕೇಳ್ತಾರೆ. ವಿತಂಡವಾದ ಇದೆ. ಆರೋಪಿನೇ, ಯಾವುದ್ರಲ್ಲಿ ಆರೋಪಿ? ಕೊಲೆ ಕೇಸ್ನಲ್ಲಿ ಆರೋಪಿ. 65 ದಿನ ಕಳೀತು, ಈಗಲೂ ಜೈಲಿನಲ್ಲಿದ್ದಾರೆ. ಪ್ರೈಮೇಪಸಿ ಸಾಬೀತಾಗಿದೆ, ಆಗಲೇ ಅವ್ರನ್ನ ಜೈಲಿಗೆ ಹಾಕಿರೋದು, ಸುಮ್ಮನೆ ಜೈಲಿಗೆ ಹಾಕಿಲ್ಲ ಯಾರೂ. ಇಷ್ಟೆಲ್ಲ ಆದಮೇಲೆ ಅನೇಕರು ಹೇಳ್ತಾ ಇದ್ರು, ಏನು ದರ್ಶನ್ ಅವರ ಆರೋಗ್ಯದಲ್ಲಿ ಏರುಪೇರು, ದರ್ಶನ್ ಅವರು ತುಂಬ ಸಣ್ಣ ಆಗ್ಬಿಟ್ಟಿದ್ದಾರೆ, 10 kg 10 kg ಇಳಿದಿದ್ದಾರೆ, 20 kg ಇಳಿದಿದ್ದಾರೆ, ಅವ್ರು ಹೀರೋ, ಇನ್ನು ಹೇಗೆ ಮೇಂಟೈನ್ ಮಾಡ್ತಾರೆ ಅವ್ರ ಬಾಡಿನ, ಅವ್ರಿಗೆ ಊಟ ಹೋಗ್ತಾ ಇಲ್ಲ, ಅತಿಸಾರ ಬೇದಿ ಆಗ್ತಾ ಇದೆ. ಏನು ಬೇದಿ? ಅಲ್ಲಿ ನೋಡಿದ್ರೆ ಒಂದು ಸಿಗರೇಟ್ ಇಟ್ಕೊಂಡಿದ್ದಾರೆ, ಅವ್ರ ಪಾಡಿಗೆ ಚೆನ್ನಾಗಿದ್ದಾರೆ, ಮೊಬೈಲ್ಗಳು ಸಿಗ್ತಾ ಇದೆ, ವಿಡಿಯೋ ಕಾಲ್ ಮಾತಾಡ್ತಾರೆ. ಅಲ್ಲಿ ಒಂದೇ ಡಿಫ್ರೆನ್ಸ್ ಕಾಣಿಸಿದ್ದು ಅಂತಂದ್ರೆ, ಸಣ್ಣ ಆಗಿದ್ದಾರೆ. ಯಾವ ರೀತಿ ಸಣ್ಣ ಆಗಿದ್ದಾರೆ ಅಂದ್ರೆ, ಅವರು ಡೈಲಿ ಜಿಮ್ ಮಾಡ್ತಿದ್ರು, ಈಗ ಜಿಮ್ ಮಾಡೋದಕ್ಕೆ ಸಿಗ್ತಿಲ್ಲ, ಹಾಗಾಗಿ ಸ್ವಲ್ಪ ಪಂಪ್ ಆಗಿರೋದು ಇಳಿದೋಗಿದೆ. ಅದಿರ್ಬೋದು, ನೀವು ಜಿಮ್ಗೆ ಹೋಗ್ತಿರಲ್ಲ, ಕರೆಕ್ಟಾಗಿ ಅದಕ್ಕೆ ಆಗಿರ್ಬೋದು, ಅದೊಂದು ರೀಸನ್ ಇದೆ. ಆದರೆ ಆರೋಗ್ಯವಾಗಿದ್ದಾರಲ್ವ, ಏನು ಸಮಸ್ಯೆ ಆಗಿದೆ ಅವ್ರಿಗೆ? ಹೌದು, ಆರೋಗ್ಯವಾಗಿ ಇದ್ದಾರೆ. ಆ್ಯಂಡ್ ಜೈಲಿನಲ್ಲಿ ನಾನು ಆ ವ್ಯವಸ್ಥೆ ಬಗ್ಗೆ ಮಾತಾಡಲೇಬೇಕು. ನಿಜಕ್ಕೂ ಏನ್ರಿ ವ್ಯವಸ್ಥೆ ಇದು? ಸಿಗರೇಟ್ ಕೊಡ್ತಾರಂತೆ, ವಿಡಿಯೋ ಕಾಲ್ ಮಾಡ್ಬೋದಂತೆ, ಇನ್ನು ಬಿರಿಯಾನಿನೂ ಬರುತ್ತಂತೆ, 300 ಜನಕ್ಕೇನು ಬಿರಿಯಾನಿ ತರಿಸಿ. ಹಿಂಗೆಲ್ಲ ನೋಡ್ತಿದ್ರೆ ಅವರು ಕೈಯಲ್ಲಿ ಇಟ್ಕೊಂಡಿದ್ದು ಕಾಫಿ ಕಪ್ಪು, ಕಾಫಿ ಅದ್ರೊಳಗೆ ಏನಿದೆ ಅಂತ ನಾವು ಹೇಳ್ಬೋದು ಅಷ್ಟೇ. ಕಾಫಿ ಕಪ್ಪು ಅಂತ ಕಪ್ ಕಾಣಿಸ್ತಾ ಇದೆ, ಅದ್ರೊಳಗೆ ಏನು ಬೇಕಾದ್ರೂ ಇರ್ಬೋದು, ಸಿಗುತ್ತಂತೆ. ಅಲ್ಲೀಗ ನಾರ್ಮಲ್ ಆಗಿ ಹೋದಂಥವ್ರಿಗೆ ಒಂದು ಬ್ಯಾರಕ್ಕು, VIP ಒಂದು ಬ್ಯಾರಕ್ಕು, ಕ್ವಾರಂಟೈನ್ ಬ್ಯಾರಕ್ ಅಂತ ಬೇರೆ, ನೀವು ತಿಂಗಳಿಗೆ ಇಷ್ಟು ಅಂತ ಕೊಟ್ಟರೆ ಒಂದು ಹೊಸ ಬ್ಯಾರಕ್ ಒಳ್ಳೊಳ್ಳೆ ರೂಮ್ಸ್ ಕೊಡ್ತಾರಂತೆ, ಅದರಲ್ಲಿ ಫೆಸಿಲಿಟಿ ಕೊಡ್ತಾರಂತೆ, ಸಿಗುತ್ತೆ. ಹೌದು ನೋಡಿ, ಅಲ್ಲಿ ಹಿಂದೆ ನೋಡಿ ಎಲ್ಲ ಬ್ಯಾಕ್ಗ್ರೌಂಡ್ ಅಲ್ಲಿ ಕಾಣಿಸ್ತಾ ಇದೆ. ಜೈಲ್ ತರ ಅಂತೂ ಕಾಣಿಸ್ತಿಲ್ಲಪ್ಪ ನಮಗೆ. ಈ ಟಿವಿಲೆಲ್ಲ ನೋಡಿದಾಗ ಜೈಲು ಒಂದು ಕಂಬಿ, ಅಲ್ಲೇ ಒಂದು ಬದಿಯಲ್ಲಿ ಒಂದು ಟಾಯ್ಲೆಟ್ ತರ ಮಾಡಿರ್ತಾರೆ, ಅಲ್ಲೇ ಮಲಗಬೇಕು, ಅಲ್ಲೇ ಎದ್ದೇಳಬೇಕು, ಏನೂ ಇಲ್ಲ. ಈ ಥರದ್ದು ನೋಡಿದ್ದು ನಮಗೆ ಗೊತ್ತು, ನಮ್ಗೆ ಗೊತ್ತಿಲ್ವಲ್ಲ, ಜೈಲೊಳಗೆ ಹೋಗಿಲ್ವಲ್ಲ. ಹಾಗಾಗಿ ನಾವು ಹಾಗಿರುತ್ತೆ ಅಂತ ಅನ್ಕೊಂಡಿದ್ವಿ. ನೋಡಿ, ಅಲ್ಲಿ ಬೆಡ್ ಇದೆ, ಬೆಡ್ಶೀಟ್ ಇದೆ, ತಲೆದಿಂಬಿದೆ, ಇನ್ನೇನು ಬೇಕು? ಫೋನ್ ಕೊಡ್ತಾರೆ. ನನಗೆ ಗೊತ್ತಿಲ್ಲ, ಅದೇ ಅನ್ಕೊಂಡಿದ್ದೆ, ಇವರು ಮನೆಯವರೆಲ್ಲ ಯಾಕೆ ಇಷ್ಟಿಷ್ಟು ದಿನ ಬಿಟ್ಟು ಒಂದು ತಿಂಗಳಿಗೆ 2 ಸಲ ಎಲ್ಲ ಭೇಟಿ ಕೊಡ್ತಾರಲ್ಲ, ಪಾಪ ಅವ್ರಿಗೆ ಅನ್ಸಲ್ವಾ ಅಂತ. ಮೊಬೈಲ್ ಇದೆ ರೀ, ನೀಟಾಗಿ ಅವ್ರ ಪಾಡಿಗೆ ವಿಡಿಯೋ ಕಾಲ್ ಮಾಡ್ತಾರೆ, ಹೇಗಿದೆಯಾ ಹೆಂಗಿದೆಯಾ ಎಲ್ಲನೂ ಅಲ್ಲೇ ನೋಡ್ತಾರೆ. ಹೌದು, ಇನ್ನೇನು ಬೇಕು? ಇದನ್ನು ಯೂಸ್ ಮಾಡ್ಕೊಂಡು ಪ್ರಕರಣ ಮುಚ್ಚಾಕೋದಕ್ಕೆ ಏನು ಬೇಕಾದ್ರೂ ಟ್ರೈ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ನೀವು ಏನಾಗ್ತಿದೆ, ನಮ್ಮ ಟಿವಿಲಿ ಏನು ಬರ್ತಿದೆ ಅದನ್ನು ನೋಡ್ತಾರೆ, ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಏನು ಮಾಡ್ತಾರೆ ಅದನ್ನು ನೋಡ್ತಾರೆ, ಯಾರೆಲ್ಲ ಇದ್ದಾರೆ ಸಾಕ್ಷಿಗಳು, ಅವ್ರನ್ನ ಹೇಗೆ ಖತಮ್ ಮಾಡಬಹುದು, ಹೇಗೆ ಮುಗಿಸ್ಬೇಕು, ಎಲ್ಲನೂ ಪ್ಲಾನ್ ಇಲ್ಲೇ ಆಗುತ್ತೆ. ಡೇ 1 ಅಲ್ಲಿ ಅವ್ರನ್ನ ಇದೇ ಜೈಲಿಗೆ ಕಳಿಸ್ಬೇಕಾದ್ರೆ ಒಟ್ಟಿಗೆ ಇರಿಸೋದು ಬೇಡ, ಇವರು ಒಳಸಂಚು ರೂಪಿಸ್ತಾರೆ, ಹಾಗೆ ಹೀಗೆ ಅಂತಂದ್ರು. ಅಲ್ಲೇ ಕೂತಿದ್ದಾರೆ ನಾಗರಾಜ್ ಅವ್ರ ಮ್ಯಾನೇಜರ್. ಇನ್ಯಾವ ಒಳಸಂಚು ಇದು? ಆ ಕುಳ್ಳಸಿನ ಅವರು ಈಗಾಗಲೇ ಪ್ರೂವ್ ಆಗಿರೋದು ಜೈಲು ಸಜಾ ಕೈದಿ. ಹೌದು, ಸಜಾ ಕೈದಿ. ಡ್ರೆಸ್ಸೇ ಹಾಕೊಂಡಿಲ್ಲ. ಹೌದು, ಅವ್ರು ನೋಡಿ ಡ್ರೆಸ್ಸೇ ಇಲ್ಲ. ಅಲ್ಲ, ಹೇಗೆ ಬೇಕಾದ್ರೂ ಇರ್ಬೋದು ಅಂತ, ಇಷ್ಟೆಲ್ಲ ನೀವು ಕುಲ್ಲ ಇರ್ಬೋದು ಅಂತ ಹೇಳಿದ್ರೆ ಡ್ರೆಸ್ ಯಾಕೆ ಹಾಕೋಬೇಕು? ಅವರು ಹೀಗೆ ಇರ್ಬೋದಲ್ಲ, ನೀವು ಏನು ಬೇಕಾದ್ರೂ ಮಾಡ್ಬೋದಲ್ಲ. ಅವ್ರದ್ದು ಬರ್ಡೇ ಆಗಿತ್ತಂತಲ್ವ ಈ ಹಿಂದೆ, ಬರ್ಡೇಗೆ ಏನೋ ಗನ್ ರೀತಿಯಲ್ಲೇನೋ ಕೇಕ್ ಎಲ್ಲ ರೆಡಿ ಮಾಡಿಸ್ಕೊಂಡಿದ್ರಂತೆ, ಅಲ್ಲಿ ಬಂದು ಕಟ್ ಮಾಡಿದ್ರಂತೆ, ಒಂದು 300 ಜನಕ್ಕೆ ಬಿರಿಯಾನಿ ತರಿಸಿದ್ರಂತೆ, ಪಾರ್ಟಿ ಮಾಡಿದ್ರಂತೆ. ಇನ್ನು ಏನ್ರಿ ಬೇಕು ಜೈಲಲ್ಲಿ? ಯಾವುದೋ ರಂಗಾಯಣ ರಘುದು ಯಾವುದೋ ಫಿಲಮ್ ಅನ್ಸುತ್ತೆ, ವಿಜಯ್ ಮತ್ತೆ ರಂಗಾಯಣ ರಘು, ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಹರಿದಾಡ್ತಾ ಇದೆ. ಏನು ಜೈಲಲ್ಲಿ ಇನ್ನೇನ್ರಿ ಬೇಕು ಅಂತ ಹೇಳೋಂಥ ಡೈಲಾಗು ಬೆಳಗ್ಗೆ ನೋಡ್ತಿದ್ದೆ, ಎಲ್ಲರೂ ಅದನ್ನೇ ನೋಡ್ತಿದ್ದಾರೆ. ನಾವು ಹೋಗೋಣ ಅಂತ ಅನ್ಕೊಂಡ್ರೆ ಎಲ್ಲರೂ ಅಷ್ಟು ಚೆನ್ನಾಗಿದಾರ್ರಿ ಜೈಲಲ್ಲಿ, ಏನು ಸಮಸ್ಯೆ ಇಲ್ಲ, ಎಲ್ಲ ಸಿಗುತ್ತೆ ಒಳಗಡೆ. ನೋಡಿ ಅಲ್ಲಿ ಕೇಕ್ ತಿನ್ಸೋದು, ಮೊನ್ನೆ ಗನ್ ಶೇಪು, ಅದು ಕೂಡ ಅಲ್ಲೇ ಜೈಲಲ್ಲಿರೋ ಬೇಕರಿಗೆ ಹೆದರಿಸ್ಬಿಟ್ಟು ಮಾಡಿರೋದು. ಜೈಲಲ್ಲಿ ಬೇಕರಿ ಇದೆ, ಬೇಕರಿಲಿ ಮಾಡ್ಬೋದು. ನೀವು ಗಿನ್ನು ಬೇಕಾದ್ರೆ ಅಲ್ಲಿ ಇನ್ನೊಂದು ಅಂಗಡಿ ತಗೊಳ್ಳಿ, ಇನ್ನೊಂದು ಯಾವ್ದು ಬಾರ್ಗೆ ಇರ್ಬೇಕಂದ್ರೆ ಅದನ್ನು ತಗೊಳ್ಳಿ, ಅಲ್ಲಿ ಒಂದು ಲೈಸೆನ್ಸ್ ಕೊಟ್ಬಿಟ್ರೆ ಬಾರ್ ಇರುತ್ತೆ. ಇನ್ನೇನು ಬೇಕು? ಜೈಲಲ್ಲೇ ಎಲ್ಲನೂ ಸಿಕ್ಬಿಡುತ್ತೆ. ಜೈಲಿಂದ ಹೊರಗೆ ಬಂದ್ರೇನೆ ಅವ್ರಿಗೆ ಬೇಜಾರು, ಅಲ್ಲಿ ಎಷ್ಟು ಚೆನ್ನಾಗಿದ್ವಿ, ಇಲ್ಲಿ ಏನಪ್ಪ ಹಿಂಗಾಗ್ಬಿಡ್ತು ಅಂತ. ನಿಜಕ್ಕೂ ಇದು ಕಾಮಿಡಿ ಮಾಡ್ತಿಲ್ಲ ಅಥವಾ ಅಣಕ ಮಾಡ್ತಾ ಇಲ್ಲ, ನಮ್ಮ ವ್ಯವಸ್ಥೆ ಹೆಂಗಾಗಿದೆ ಅಂತ ನೋಡಿ. ವ್ಯವಸ್ಥೆ ಏನ್ರಿ ಇದು? ಯಾರೋ ಕೊಲೆ ಮಾಡ್ತಾರೆ, ಅವ್ರ ಪಾಪ ರೇಣುಕಾಸ್ವಾಮಿಯ ತಂದೆ ಅಳ್ತಿದ್ದಾರೆ. ನಿಜ, ನನ್ನ ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದಂಥ ಮಗನನ್ನು ಕಳ್ಕೊಂಡಿದ್ದೀನಿ. ಅದರ ಆರೋಪಿತ ಅಪರಾಧಿ ಅಲ್ಲ, ಆರೋಪಿತ ಎಷ್ಟು ಚೆನ್ನಾಗಿದ್ದಾರೆ ಜೈಲಿನಲ್ಲಿ. ಇಂಥವ್ರಿಗೆಲ್ಲ ಶಿಕ್ಷೆ ಆಗತ್ತೆ ಅಂತ ಹೇಗೆ ಅಂದ್ಕೊಳ್ಳೋದು? ಶಿಕ್ಷೆ ಆಗತ್ತೆ ಅಂತ ಪೊಲೀಸರ ಮೇಲೆ ನಂಬಿಕೆ ಇಟ್ಕೊಳ್ಳೋದು ಹೇಗೆ? ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಕೊಳ್ಳೋದು ಹೇಗೆ?
ಇಷ್ಟೆಲ್ಲ ಆಗ್ತಾ ಇದ್ರು ನಮ್ಮ ವ್ಯವಸ್ಥೆಗೆ ಗೊತ್ತಿಲ್ಲ. ಕೊನೆಗೆ ಹೇಳೋದು ನಾವೊಂದು 9 ಜನರನ್ನು ಸಸ್ಪೆಂಡ್ ಮಾಡಿದ್ದೀವಿ ಅಂತ. ಒಂದು ದಿನ ಆಗಿದ್ದ ಇದು, ಒಂದಿನ ಮಾತ್ರ ಆಗಿದ್ದ ಇದು. ನಮ್ಗೆ ಗೊತ್ತಿರೋದು ಒಂದು ದಿನ, ಫೋಟೋ ಸಿಕ್ಕಿರೋದು ಒಂದು ದಿನ. ಆ ಫೋಟೋ ಸಿಕ್ಕಿದ್ದಕ್ಕೂ ಅವ್ರನ್ನ ಹೊಡೆದಿದ್ದಾರಂತೆ. ಫೋಟೋ ಯಾರು ತೆಗೆದ್ರಲ್ಲೋ, ಇದನ್ನೆಲ್ಲ ವೈರಲ್ ಮಾಡಿದ್ರಲ್ಲ, ಅವ್ರು ಹೊಡೆದಿದ್ದಾರಂತೆ. ಈ ಹಿಂದೆ ಏನಾಗಿತ್ತು ಅಂತ ಯಾರಿಗೆ ಗೊತ್ತಿಲ್ಲ. ಏನು ಬೇಕಾದರೂ ಆಗಿರ್ಬೋದು. ಇದು ವ್ಯವಸ್ಥೆ, ಇವಾಗಿಂದಲ್ಲ. ಡಿ ರೂಪಾ ಅವರು ಶಶಿಕಲಾ ಅವ್ರನ್ನ ಜೈಲಿಗೆ ಹಾಕಿದ್ದಾಗ ಒಂದು ವರದಿ ಕೊಟ್ಟಿದ್ರು ಸರ್ಕಾರಕ್ಕೆ. ಇಷ್ಟೆಲ್ಲ ಆಗ್ತಾ ಇದೆ ಜೈಲಿನಲ್ಲಿ, ಶಶಿಕಲಾ ಅವ್ರಿಗೆ ರಾಜಾತಿಥ್ಯ ಕೊಡಲಾಗ್ತಾ ಇದೆ, ಒಂಚೂರು ನೋಡಿ ಅಂತ ಮುಚ್ಚೆ ಹಾಕ್ಬಿಟ್ರು. ಅವ್ರನ್ನೇ ಬೇರೆ ಕಡೆ ಎತ್ತಂಗಡಿ ಮಾಡಿಬಿಟ್ರು. ಅವ್ರು ಇಲ್ವೇ ಇಲ್ಲ. ಆಮೇಲೆ ಹೊಸ IG ಬರ್ತಾರೆ, ಅವರೊಂದು ವರದಿ ಕೊಡ್ತಾರೆ, ಅದನ್ನು ನೋಡಲ್ಲ. ಇನ್ನೊಬ್ಬರು IG ಬರ್ತಾರೆ. ಹೀಗೆ ತಾನೇ ಮಾಡೋದು. ಇವತ್ತು ನೀವು ಹೇಳ್ಬೋದು ಗೃಹ ಸಚಿವರು ಬಂದರು, ನಾವು ಪ್ರೋಆಕ್ಟಿವ್ ಆಗಿದ್ದೀವಿ, ನಾವು ಸರ್ಕಾರ ಇನ್ನೂ ಜೀವಂತವಾಗಿದೆ, ನಾವೆಲ್ಲ ನೋಡ್ತಾ ಇದ್ದೀವಿ ಅಂತ ಅನ್ನೋದಕ್ಕೆ 9 ಜನರ ತಲೆದಂಡ. ಆ 9 ಜನ ಯಾರು? ಅವರು ಅಮಾಯಕರು ಆಗಿರ್ಬೋದು, ಗೊತ್ತಿಲ್ಲ. ಹೌದು. ನೀವು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ದುಡ್ಡು ತಗೊಂಡು ಮಾಡಿದ್ರು ಅಂತ ಹೇಗೆ ಹೇಳ್ತೀರಿ? ಮೇಲ್ಗಡೆಯಿಂದ ಪ್ರೆಷರ್ ಇರ್ಬೋದು, ಇನ್ನೊಬ್ರು ಯಾರೋ ಹೇಳಿಸಿರ್ಬೋದು. ಎಷ್ಟೋ ಜನರಿಗೆ ಪ್ರಚಾರ ಮಾಡಿದ್ದಾರೆ ದರ್ಶನ್. ಈ ಸರ್ಕಾರದಲ್ಲಿ ಸಚಿವರಿದ್ದಾರೆ ಅವರೆಲ್ಲರೂ. ಯಾಕೆ ಪ್ರೆಷರ್ ಹಾಕಿರಬಾರ್ದು? ಯಾಕೆ ಒತ್ತಡ ಹಾಕಿರಬಾರ್ದು? ಸಾಧ್ಯತೆಗಳಿದ್ದಾವೆ. ನೀವು ಒಂದು 7 ಜನ 9 ಜನರನ್ನ ತಲೆದಂಡ ಮಾಡಿ, ನಾವು ನೋಡಿ ನಾವು ಸರ್ಕಾರ ಪ್ರೋಆಕ್ಟಿವ್ ಆಗಿದೆ, 9 ಜನರನ್ನು ಅಮಾನತು ಮಾಡಿಬಿಟ್ಟಿವಿ ಅಂತ ಹೇಳಿದ್ರೆ ಅದು ನಿಮ್ಮ ಸಾಧನೆ ಆಗೋದಿಲ್ಲ. ಸಾಧನೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಬೆಂಗಳೂರಿನಲ್ಲೇ ಆಗಿಲ್ಲ ರೀ ನಿಮಗೆ ಕಂಟ್ರೋಲ್ ಮಾಡೋದಕ್ಕೆ. ನೀವು ಎಲ್ಲಿ ಇನ್ನು ಬೆಳಗಾವಿಲಿ ಹೇಗೆ ಕಂಟ್ರೋಲ್ ಮಾಡ್ತೀರಿ, ಬಳ್ಳಾರಿಲಿ ಹೇಗೆ ಕಂಟ್ರೋಲ್ ಮಾಡ್ತೀರಿ, ತುಮಕೂರಲ್ಲಿ ಹೇಗೆ ಕಂಟ್ರೋಲ್ ಮಾಡ್ತೀರಿ? ನೋ ಚಾನ್ಸ್. ಇಲ್ಲಿ ಮೊದಲು ಮಾಡಿ ತೋರಿಸಿ. ಇನ್ನು ನಾವೇ ಚಾನಲ್ಗಳಿಗೆ ಎಷ್ಟೋ ಸಲ ಈ ಜೈಲಿನಲ್ಲಿ ಏನಾಗ್ತಾ ಇದೆ ಎಲ್ಲನೂ ತೋರಿಸಿದ್ದೀವಿ, ಖುಲ್ಲ ತೋರಿಸಿದ್ವಿ. ಎಣ್ಣೆ ಸಪ್ಲೈ ಆಗುತ್ತೆ, ಡ್ರಗ್ಸ್ ಸಪ್ಲೈ ಆಗುತ್ತೆ, ಎಲ್ಲನೂ ಸಪ್ಲೈ ಆಗುತ್ತೆ. ಹೌದು. ಆದರೂ ನೋ ಯೂಸ್. ಇವತ್ತು ತೋರಿಸಿದ ತಕ್ಷಣ ಇನ್ನೊಂದು 2 ದಿನ ತಣ್ಣಗಾಗ್ಬೋದೇನೋ, ಪಾಪ ಅವರಿಗೆ ಸಿಗರೇಟ್ ಸಿಗದೇ ಇರ್ಬೋದೇನೋ, 3ನೇ ದಿನ ಮತ್ತೆ ಸಿಗುತ್ತೆ. ಅವ್ರಿಗೂ ಗೊತ್ತಿದೆ ಸಿಗುತ್ತೆ. ನಿಜ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.